ಸರ್ವಾಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಪುಷ್ಯಮಾಸ ಬಂತು ಅಂದರೆ ಶ್ರೀ ಪುರಂದರದಾಸರ ಆರಾಧನಾ ವೈಭವ ಎಲ್ಲ ಕಡೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದಾಗಿದೆ. ಇಂತಹ ಆರಾಧನಾ ಸಂದರ್ಭದಲ್ಲಿ ಅವರ ಕಿಂಚಿತ್ ಸ್ಮರಣೆಯನ್ನು ಮಾಡಿಕೊಳ್ಳಲೋಸ್ಕರವಾಗಿ ಈ ಜ್ಞಾನಗಮ್ಯ ವತಿಯಿಂದ ಪುರಂದರದಾಸರ ಒಂದು ಸ್ಮರಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮಗ್ರ ಹರಿದಾಸ ವೃಂದದಲ್ಲಿ ಕೇಂದ್ರ ಬಿಂದುವಿನಂತೆ ರೂಪುಗೊಂಡಿರತಕ್ಕಂಥವರು ಅಂದರೆ ಶ್ರೀ ಪುರಂದರದಾಸರು. ಅವರು ಮಾಡಿದಂಥ ಕೃತಿಗಳ ಸಂಖ್ಯೆ ನೋಡಿದರೆ ಎಲ್ಲ ಹರಿದಾಸರ ಕೃತಿಗಳನ್ನು ಒಟ್ಟು ಸೇರಿಸಿದರೆ ಎಷ್ಟಾಗುತ್ತೋ ಅದಕ್ಕಿಂತ ಅನಂತಪಟ್ಟು ಹೆಚ್ಚಾಗಿ 4,75,000 ಪದಪದ್ಯ ಸುಳಾದಿ ಕೀರ್ತನೆಗಳನ್ನು ಪುರಂದರದಾಸರು ಪುರಂದರ ವಿಠ್ಠಲನ ಅಡಿದಾವರೆಗಳಿಗೆ ಸಮರ್ಪಣೆ ಮಾಡಿದರು. ಅನೇಕ ವಿವಿಧವಾದ ವಿಚಾರಗಳು, ಅನೇಕ ರಾಗತಾಳಗಳ ನವೀನತೆ, ಹೀಗೆ ಸಮಗ್ರ ದಾಸ ಸಾಹಿತ್ಯದಲ್ಲಿ ಅದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ಸಾಹಿತ್ಯ ಅಂದರೆ ಅದು ಪುರಂದರದಾಸರ ಸಾಹಿತ್ಯ ಆಗಿದೆ. ಅವರ ಕೀರ್ತನೆಗಳಲ್ಲಿ ಅವರ ಜೀವನ ಚರಿತ್ರೆಯೂ ಅಳವಡಿಸಿದೆ. ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು, ಆದದ್ದೆಲ್ಲ ಒಳಿತೇ ಆಯಿತು ಎಂಬ ಕೀರ್ತನೆಯನ್ನು ನಾವು ನೋಡಿದಾಗ ಮೊದಲಿಗೆ ಚಿನಿವಾರ ವೃತ್ತಿಯನ್ನು ಮಾಡಿದ ವರದಪ್ಪ ನಾಯಕರ ಮಗ ಸೀನಪ್ಪ ನಾಯಕ, ಆಗ ಲಾಭ ಹೆಚ್ಚಾದಂತೆಲ್ಲ ಲೋಭವೂ ಸಹ ಹೆಚ್ಚಾಗಿತ್ತು. ಆದ್ದರಿಂದ ಬಿಡಿಗಾಸನ್ನು ಬಿಚ್ಚುತ್ತಾ ಇರಲಿಲ್ಲ. ಆದರೆ ಹೆಂಡತಿ ಮಾಡಿದ ಮೂಗುತಿಯ ದಾನದಿಂದ ಮುಕುತಿಯ ದಾರಿ ಸಿಕ್ತು ಅಂತನ್ನೋದಕ್ಕೋಸ್ಕರವಾಗಿ ಅವರೇ ಹೇಳ್ತಾರೆ, ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆದದ್ದೆಲ್ಲ ಒಳಿತೇ ಆಯಿತು ಅಂದರು. ಆ ಪತ್ನಿ ಕುಲ ಸಾವಿರವಾಗಲಿ ಗೋಪಾಳ ಬುಟ್ಟಿ ಹಿಡಿಸಿದಳಯ್ಯ ಅಂದರು. ಪತಿಯನ್ನು ಸನ್ಮಾರ್ಗಕ್ಕೆ ತರಬೇಕಾದರೆ ಪತ್ನಿಯಾದವಳು ಏನು ಎಚ್ಚರಿಕೆಯನ್ನು ವಹಿಸಬೇಕು ಎಂಬತಕ್ಕಂಥ ವಿಚಾರವನ್ನು ಸರಸ್ವತಿ ಬಾಯಿಯ ಪ್ರಸಂಗದಲ್ಲಿ ನಾವು ನೋಡಬಹುದಾಗಿದೆ. ಅಷ್ಟೇ ಅಲ್ಲ, ಪುರಂದರದಾಸರ ಮೂಲಸ್ಥಾನ ಪಂಢರಪುರ ಬಳಿಯ ಪುರಂದರಗಡ. ಪೂರ್ವದಲ್ಲಿ ಚಿನಿವಾರ ವೃತ್ತಿ ಮಾಡ್ತಾಯಿದ್ರು. ಅಪಾರ ಐಶ್ವರ್ಯವನ್ನು ಗಳಿಸಿ ನವಕೋಟಿ ನಾರಾಯಣ ಅಂತ ಕರೆಸಿಕೊಂಡಿದ್ದರು. ನವಕೋಟಿ ಅಂತಂದರೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ. ಆ ನವಕೋಟಿಯನ್ನು ತ್ಯಾಗ ಮಾಡಿದರು, ನಾರಾಯಣನನ್ನು ಅರಸಿದರು. ಇದು ಅಮೋಘವಾಗಿರ್ತಕ್ಕಂಥ ಒಂದು ಸಾಧನ ಎಂಬುದಾಗಿ ತಾವು ಹೇಳಬಹುದು. ಒಂದು ಕಾಲದಲ್ಲಿ ಜಿಪುಣಾಗ್ರೇಸರ ಚಕ್ರವರ್ತಿ, ನಂತರದಲ್ಲಿ ಮಹಾದಾನಶೂರರು, ಸರ್ವಸ್ವವನ್ನು ದಾನ ಮಾಡಿದ ದಾನಶೂರರಾದರು. ಆದ್ದರಿಂದ ವ್ಯಾಸರಾದರಂತಹ ವಿದ್ವನ್ಮಣಿಗಳ ಒಂದು ಸಂಪರ್ಕ ಇವರನ್ನು ಮಧ್ವ ಸಿದ್ಧಾಂತದ ಒಂದು ವಿಶ್ವರೂಪ ದರ್ಶನಕ್ಕೆ ಅಣಿಯಾಗಿಸಿರ್ತಕ್ಕಂಥದ್ದಾಗಿದೆ. ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಕೆಡಬ್ಯಾಡಿ ಎಂಬುದಾಗಿ ಹೇಳಿದಂತೆ ಇವರ ಸಂದೇಶ ಏನು ಮಾಡುತ್ತೆ? ಹರಿಸರ್ವೋತ್ತಮ ಎಂಬತಕ್ಕಂಥ ಜ್ಞಾನವನ್ನು ನಮಗೆ ಕೊಡ್ತಕ್ಕಂಥದ್ದಾಗಿದೆ. ಇದು ಹರಿದಾಸ ಜೀವನದಲ್ಲಿ ವಿಜಯನಗರದ ಹಂಪೆ ಇವರ ಮುಖ್ಯ ಕಾರ್ಯಕ್ಷೇತ್ರ ಎಂಬುದಾಗಿದೆ. ದೇಶ ಸಂಚಾರದ ವೈಖರಿ ಅಗಾಧವಾಗಿದ್ದು ಅವರು ಹೋದ ಕಡೆಯಲ್ಲೆಲ್ಲ ತೀರ್ಥಕ್ಷೇತ್ರಗಳ ವರ್ಣನೆ ಮಾಡಿದ್ದಾರೆ. ಅವರ ಕೃತಿಗಳಲ್ಲಿ ಪುರಾಣಗಳ ಒಂದು ವರ್ಣನೆ ಇದೆ. ಇನ್ನು ಸಂಗೀತಕ್ಕೆ ಬೇಕಾದರೆ ಅಳವಡಿಸ್ಕೋಬಹುದು. ಅದರಲ್ಲಿ ಸಹ ಕರ್ನಾಟಕ ಸಂಗೀತ ಪಿತಾಮಹ ಎಂಬತಕ್ಕಂಥ ಬಿರುದು ಪುರಂದರದಾಸರಿಗೆ ಬಂದಿರತಕ್ಕಂಥದ್ದಾಗಿದೆ. ಇವತ್ತು ಯಾರೇ ಸಂಗೀತ ಕಲಿತರೂ ಸಹ ಅದಕ್ಕೆ ಪುರಂದರದಾಸರು ಮಾಡಿರ್ತಕ್ಕಂತಹ ಲಂಬೋದರ ಲಕುಮಿಕರ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಇಂಥ ಕೀರ್ತನೆಗಳ ಪಿಳ್ಳಾರಿ ಗೀತೆಗಳು ಅಂತ ಹೇಳಿ ಇದರಿಂದಲೇ ಪ್ರಾರಂಭ ಆಗಿದೆ. ತ್ಯಾಗರಾಜರಾಗಿ ಅಮೋಘವಾದ ಸಾಧನೆಯನ್ನು ಸಂಗೀತದಲ್ಲಿ ಮಾಡುವುದಕ್ಕೆ ಪುರಂದರದಾಸರ ಒಂದು ಕೃತಿ ಕಾರಣ ಎಂಬತಕ್ಕಂಥ ವಿಚಾರ ನಮಗೆ ಗೊತ್ತಾಗುತ್ತೆ. ಸಂಗೀತದ ಸಕಲ ಸಾಧ್ಯತೆಗಳನ್ನು ತೆರೆದಿಟ್ಟಿರ್ತಕ್ಕಂಥವರು ಅಂದರೆ ಪುರಂದರದಾಸರು. ಅವರ ಹಾಡಿದ್ದೆಲ್ಲ ಹಾಡಾಯಿತು, ಮತ್ತು ಕೀರ್ತನೆಗಳಾಯಿತು, ಅವರಿಂದ ಉಸಿರಿದ್ದ ಉಗಾಭೋಗವಾಯಿತು, ಅವರ ಮನಸ್ಸು ಸುಳಿದಿದ್ದು ಸುಳಾದಿಯಾಯಿತು, ವೃತ್ತನಾಮ ಆಯಿತು, ಮುಂಡಿಗೆ ಆಯಿತು. ಹೀಗೆ 10 ಹಲವು ಪ್ರಾಕಾರಗಳಲ್ಲಿ ಪುರಂದರದಾಸರ ಸಾಹಿತ್ಯ ಸೇರಿದೆ ಎಂಬತಕ್ಕಂಥ ವಿಚಾರ ನಾವು ನೋಡ್ತಾ ಇದ್ದೇವೆ. ಇನ್ನು ಶ್ರೀಕೃಷ್ಣನ ಲೀಲೆಗಳನ್ನು ನೋಡಿದರೆ ಭಾಗವತದ ಕನ್ನಡದ ದಶಮಸ್ಕಂದದ ಒಂದು ಸಂಗೀತವನ್ನು ಅಳವಡಿಸಿರ್ತಕ್ಕಂಥವರು ಪುರಂದರದಾಸರು. ನಾಟ್ಯಕ್ಕೆ ಅಳವಡಿಸಿಕೊಳ್ಳಬಹುದು, ನಾಟಕಕ್ಕೆ ಅಳವಡಿಸಿಕೊಳ್ಳಬಹುದು, ಸಾಹಿತ್ಯವನ್ನು ಹೇಳ್ತಾ ಒಳ್ಳೆಯ ಉಪನ್ಯಾಸಕಾರರು ಮಾಡಬಹುದು, ಶಾಸ್ತ್ರೀಯ ಸಂಗೀತದಲ್ಲಿ ಹೇಳ್ಬೋದು, ಭಜನೆಯೋಪಾದಿಯಲ್ಲಿ ಹೇಳ್ಬೋದು. ಈ ಫ್ಲೆಕ್ಸಿಬಿಲಿಟಿ ಇದೆ. ಇವತ್ತು ವಾಗ್ಗೇಯಕಾರರಾಗಿರ್ತಕ್ಕಂಥವರ ಸಂಗೀತಗಳು ಒಂದೇ ರಾಗ ಒಂದೇ ತಾಳದಲ್ಲಿ ಆಸೇತು ಹಿಮಾಚಲ ಪರ್ಯಂತರ ಹೇಳ್ತಾರೆ. ಆದರೆ ಪುರಂದರದಾಸರ ಕೃತಿಗಳು, ವಿಜಯದಾಸರ ಕೃತಿಗಳಾದರೆ ಇಲ್ಲಿ ಕೂತಿರ್ತಕ್ಕಂಥ 10 ಜನ 10 ರೀತಿಯಲ್ಲಿ ಹೇಳಬಹುದು. ಆ ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿದೆ.
ಸುಮಾರು ಅವರ ಜೀವನದಲ್ಲಿ 40ರ ಪ್ರಾಯದಲ್ಲಿ ತಮ್ಮನ್ನು ಆಧ್ಯಾತ್ಮಿಕತೆಗೆ ಕರೆದುಕೊಂಡರು. ಅಲ್ಲಿ ತನಕ ನಾರದರೇ ಪುರಂದರದಾಸರಾಗಿ ಧಾರುಣಿಯ ಮೇಲೆ ಅವತಾರವನ್ನು ಮಾಡಿದ್ದರೂ ಸಹ ಮಾನುಷಾನ್ನವನುಂಡು ಜ್ಞಾನಶೂನ್ಯನೂ ಆದಂತೆ ಜಗನ್ನಾಥದಾಸರು ಹೇಳುವಂತೆ ಕೆಲವು ಕಾಲ ಮರೆಸಿದ್ದ ಅವರು ಯಾರು ಅಂತ. ಆಮೇಲೆ ಭಗವಂತ ಅದಕ್ಕೆ ಎಚ್ಚರಿಕೆಯನ್ನು ತಾನು ಕೊಟ್ಟ ಮೇಲೆ ತಾವು ಹರಿದಾಸರಾಗಿದ್ದಷ್ಟೇ ಅಲ್ಲ, ಪತ್ನಿ ಪುತ್ರರನ್ನು ಹರಿದಾಸರನ್ನಾಗಿ ಮಾಡಿದರು. ವ್ಯಾಸರಾಜರ ಸಂಪರ್ಕ, ವಾದಿರಾಜರ ಸಂಪರ್ಕ, ಕೃಷ್ಣದೇವರಾಯನಂಥ ಅರಸನ ಸಂಪರ್ಕ, ಕನಕದಾಸರಂಥ ಹರಿದಾಸರೊಂದಿಗೆ ಬೆರೆತವರು ಶ್ರೀ ಪುರಂದರದಾಸರು. ವ್ಯಾಸರಾಜರು ಅದಕ್ಕೋಸ್ಕರವಾಗಿ ದಾಸರೆಂದರೆ ಪುರಂದರ ದಾಸರಯ್ಯ, ನೀತಿಯಲ್ಲವನೆರಿತು ನಿಗಮವೇದ್ಯನ ನಿತ್ಯ ವಾತಸುತನಲ್ಲಿಹನ ವರ್ಣಿಸುತ್ತಲಿ, ಗೀತನರ್ತನದಿಂದ ಶ್ರೀಕೃಷ್ಣನ ಪೂಜಿಸುವ ಪುತಾತ್ಮ ಪುರಂದರ ದಾಸರಿವರಯ್ಯ ಅಂತ ಗುರುಗಳೇ ಕೊಂಡಾಡಿರಬೇಕಾದ್ರೆ ಇನ್ನು ಏನಿದೆ ನೋಡ್ರಿ ಅವ್ರದ್ದು ಎಂಬತಕ್ಕಂಥದ್ದು ಹೇಳ್ತಾರೆ. ಕನಕದಾಸರ ಹಿರಿಮೆಯನ್ನು ಗುರುತಿಸುವಲ್ಲಿ ವ್ಯಾಸರಾಜರ ವಾದಿರಾಜರ ಪಾತ್ರದಂತೆ ಪುರಂದರದಾಸರ ಪಾತ್ರ ಅಮೋಘವಾದದು. ಕನಕದಾಸನ ಮೇಲೆ ದಯಮಾಡಲು ವ್ಯಾಸಮುನಿ ಮಠದವರೆಲ್ಲ ದೂರಿಕೊಂಬುವರು ಎಂಬತಕ್ಕಂಥ ಕೀರ್ತನೆಯನ್ನು ಮಾಡಿ ಒಂದು ಅಪೂರ್ವ ದಾಖಲೆಯನ್ನು ಮಾಡಿಕೊಂಡಿರ್ತಕ್ಕಂಥವರಾಗಿದ್ದಾರಪ್ಪ ಎಂಬತಕ್ಕಂಥ ವಿಚಾರ ಹೇಳ್ತಾರೆ. ಪುರಂದರದಾಸರು ಹೇಳಿದ್ದೆಲ್ಲ ಪುರಂದರೋಪನಿಷತ್ ಎಂಬತಕ್ಕಂಥದ್ದು ವಿಚಾರ ಆಗಿದೆ. ಎಲ್ಲಿಂದ? ಭಗವಂತನನ್ನು ಎಬ್ಸೋದ್ರಿಂದ 7 ನಾರಾಯಣ 7 ಲಕ್ಷ್ಮೀ ರಮಣ 7 ಶ್ರೀಗಿರಿ ಒಡೆಯ ಶ್ರೀ ವೆಂಕಟೇಶ ಏಳಯ್ಯ ಬೆಳಗಾಯಿತು ಅಂತ ಉದಯರಾಗ ಹಾಡುವುದರಿಂದ ಪ್ರಾರಂಭವನ್ನು ತಾವು ಮಾಡಿಕೊಳ್ತಾರೆ. ಶ್ರೀಕೃಷ್ಣನನ್ನು ಎಬ್ಬಿಸ್ತಾಳಂತೆ ಯಶೋದೆ, ಅವರ ಕಣ್ಣಿಗೆ ಕಟ್ಟಿದಂತೆ ಇದೆ. ಉಪಾಸನಾ ಸಾಹಿತ್ಯ ಇದು. ಏನು ಮಾಡಲಿ ಮಗನೇ ಏಕೆ ಬೆಳಗಾಯಿತು, ಏನು ದಿನ ಬೆಳಗಾದರೆ ಯಶೋದೆಯ ಮುಂದೆ ಅನೇಕ ಗೋಪಿಕಾಸ್ತ್ರೀಯರು ಬಂದು ಕೃಷ್ಣ ಮಾಡಿದ ತುಂಟಾಟವೆಲ್ಲವನ್ನು ಹೇಳ್ತಾರೆ. ಅದನ್ನು ಬಹಳ ಚೆನ್ನಾಗಿ ಚಿತ್ರಣವನ್ನು ಕೊಡ್ತಾರೆ ದಾಸರು. ಮಾನಿನಿಯರು ಬಂದು ಮಾನ ಕಳೆಯುವರಲ್ಲೋ ಅಂತಾರೆ. ಏನನ್ನು ಹೇಳ್ತಾ ಇದ್ದಾರೆ? ಹಾಲು ಮೊಸರು ಬೆಣ್ಣೆ ಕದ್ದನೆಂತೆಂಬುವರು, ಮೇಲಿಟ್ಟೆ ಕೆನೆಯನು ಮೆದ್ದನೆಂತೆಂಬುವರು, ಬಾಲರೆಲ್ಲರ ಬಡಿದನೆಂಬರೋ, ಎಂಥ ಕಾಳ ಹೆಂಗಸು ಇವನ ಹಡೆದಳು ಎಂಬುವರೋ, ಏಕೆ ಬೆಳಗಾಯಿತೋ ಏನು ಮಾಡಲಿ ಮಗನೇ. ನೋಡ್ರಿ ಹೆಂಗೆ ಕೇಳ್ತಾರೆ. ಇದರಿಂದ ಕೃಷ್ಣನ ಲೀಲೆಗಳನ್ನು ವರ್ಣನೆ ಮಾಡ್ತಾರೆ. ಕಾಶಿಯ ಪುರದೊಳು ಈಶ ಭಕುತಿಯಿಂದ ಸಾಸಿರ ನಾಮದ ರಾಮನೆಂಬ ಶ್ರೀಶನ ನಾಮದ ಉಪದೇಶ ಸತಿಗಿತ್ತ ವಾಸುದೇವ ಶ್ರೀ ಪುರಂದರ ವಿಠ್ಠಲನೇ ಎಂಬುದಾಗಿ ತಾವು ಹೇಳುತ್ತಾರೆ. ಇದು ಒಂದೇ ನಾಮವು ಸಾಲದೆ ಭಗವಂತನಿಗೆ. ಯಾವುದು? ರಾಮನಾಮ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮಿನಿಗೆ ಪೇಳಿದ ಮಂತ್ರ ರಾಮಮಂತ್ರವ ಜಪಿಸೋ ಎಂಬುದಾಗಿ ತಾವು ಹೇಳ್ತಾ ರಾಮಮಂತ್ರದ ಮಹಿಮೆಯನ್ನು ತಾವು ಹೇಳ್ತಾರೆ. ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವರಂಗ ಎಂಬುದಾಗಿ ತಾವು ಹೇಳಿದರು. ಸುಲಭದ ಮುಕುತಿಗೆ ಸುಲಭನೆಂದೆನಿಸುವ ಜಲರುಹ ನಾಭನ ನೆನೆ ಮನವೇ ಅಂತಾರೆ. ಯಾಕೆಂದರೆ ನಮಗೆ ಸ್ನಾನ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಮೌನ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಸ್ನಾನವನರಿಯೇನು ಮೌನವನರಿಯೇನು ಧ್ಯಾನವನರಿಯೇನೆಂದೆನಬೇಡ, ಜಾನಕಿ ವಲ್ಲಭ ದಶರಥಿ ನಂದನ ಗಾನ ವಿನೋದನ ನೆನೆ ಮನವೇ. ಧ್ಯಾನವು ಕೃತಿಯುಗದಿ, ಯಜನಯಜ್ಞವು ತ್ರೇತಾಯುಗದಿ, ದಾನವಂತಕನ ಅರ್ಚನೆಯು ದ್ವಾಪರ ಯುಗದಿ. ಆ ನರನಿಗೆಷ್ಟು ಫಲ ಅಷ್ಟು ಫಲ ಕಲಿಯುಗದಿ ಗಾನದಿ ಕೇಶವ ಎನ್ನಲು ಕೈಗೂಡುವನು ರಂಗವಿಠಲ ಅಂತ ಹೇಳಿದಂತೆ ಈ ಗಾನವನ್ನು ಮಾಡುವುದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೊಟ್ಟ ಮೊದಲ ಸಲಕರಣೆಗಳನ್ನು ವಿಶಿಷ್ಟವಾಗಿ ಮಾಡಿದವರು ಅಂದರೆ ಪುರಂದರದಾಸರು. ಗಂಗಾದಿ ಸಕಲ ತೀರ್ಥಗಳಿಗಧಿಕ ಶ್ರೀ ಹರಿಯ ನಾಮ, ಹಿಂಗದೆ ನೆನೆವರ್ಗೆ ಮಂಗಳ ಫಲವೀವ ಹರಿಯ ನಾಮ ಎಂಬುದಾಗಿ ಹೇಳ್ತಾರೆ. ಕಾಲನ ದೂತರ ತರಿದು ಬಿಸಾಡುವುದು ಹರಿಯ ನಾಮ. ಅಜಾಮಿಳನ ಉಪಾಖ್ಯಾನವೇ ಸಾಕ್ಷಿ ಇದಕ್ಕೆ. ನಾರಾಯಣ ಎಂಬುದಾಗಿ ಕೂಗಿದಾಗ ಯಮದೂತರು ಬಂದು ಎಳೆಯುವ ಕಾಲದಲ್ಲಿ ನಾರಾಯಣ ಎಂಬ ಶಬ್ದವನ್ನು ಕೇಳಿ ವಿಷ್ಣುದೂತರು ಬಂದು ಬಿಡಿಸಿಕೊಂಡ್ರು ಹೋದರು ಎಂಬತಕ್ಕಂಥ ವಿಚಾರವನ್ನು ನಾವು ನೋಡ್ತೇವೆ ಭಾಗವತದಲ್ಲಿ. ಅದನ್ನು ಹೇಳ್ತಾರೆ, ಕಾಲನ ದೂತರ ತರಿದು ಬಿಸಾಡುವುದು ಹರಿಯ ನಾಮ, ಲೋಲ ಶ್ರೀ ಪುರಂದರ ವಿಠ್ಠಲನ ಒಲುಮೆ ಹರಿಯ ನಾಮ ಅಂತಾರೆ. ಆದ್ದರಿಂದ ನಾವು ದಿನ ಊಟ ಮಾಡ್ತೇವೆ. ಊಟ ಮಾಡ್ತಕ್ಕಂಥ ಸಕಲ ಪದಾರ್ಥಗಳು ಇದೆ. ಆ ಪದಾರ್ಥಗಳಲ್ಲಿ ಭಗವಂತನ ಚಿಂತನೆಯನ್ನು ಮಾಡಬೇಕು, ಭಗವದ್ ರೂಪಗಳ ಚಿಂತನೆಯನ್ನು ಮಾಡಬೇಕು. ಅದನ್ನೇ ಹೇಳ್ತಾರೆ, ನಿನ್ನ ನಾಮವೇ ಎನಗೆ ಅಮೃತಾನ್ನವು, ಇನ್ನು ಹಸಿದಿರಲೇಕೆ ಎನಗೆ ನೀನೊಲಿದಿರಲು. ಓಂಕಾರವೆಂಬ ನಾಮ ಉಪ್ಪು ಉಪ್ಪಿನಕಾಯಿ, ಶಂಖಪಾಣಿಯ ನಾಮ ಪಾಕಾದಿ ಸೂಪ, ಸಂಕರ್ಷಣನ ನಾಮ ದಿವ್ಯ ಶಾಲ್ಯಾನ್ನವು, ಪಂಕಜಾಕ್ಷನ ನಾಮ ಪಳಿದಿಯ ಬಗೆ ಬಗೆ ಸಾರು. ಕೇಶವನೆಂಬ ನಾಮ ಕರಿದ ಹೂರಣ ಕಡಬು, ವಾಸುದೇವನ ನಾಮ ಒಡೆಸೇವಿಗೆ, ಸಾಸಿರದ ನಾಮಗಳು ಸವಿಸವಿಯ ಪರಮಾನ್ನ, ದೋಷದೂರನ ನಾಮ ಸೂಸಲ ಕಡಬು, ನಾರಾಯಣನ ನಾಮ ನೊರೆಹಾಲು ಸಕ್ಕರೆ, ಶ್ರೀರಾಮನಾಮ ಸರವಳಿ ಸಜ್ಜಿಗೆ, ಕಾರುಣ್ಯನಿಧಿ ನಾಮ ಕರಿದ ಹಪ್ಪಳ ಸಂಡಿಗೆ, ಪಾರಾಯಣನ ನಾಮ
ನಾರಾಯಣನ ನಾಮ ಪರಿಪರಿಯ ಪಕ್ವಾನ್ನ. ಹೀಗೆ ಭಗವಂತನ ನಾಮಸ್ಮರಣೆಗಳೇ ನಮಗೆ ಭಕ್ಷ್ಯ. ಈ ಪರಿಯ ನಾಮಾವಳಿಯನ್ನು ಸವಿದುಂಡು ಆಪಸ್ಸು ಬಿಡಿದನ್ನ ಕ್ಷುದೆಯ ನೂಕಿ ಗೋಪಾಲ ಉರಗಾದ್ರಿ ಪುರಂದರ ವಿಠ್ಠಲನ ಶ್ರೀಪಾದವನೆಂಬೆ ಅಪವರ್ಗ ಸೇರುವ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳುತ್ತಾರೆ. ಆದ್ದರಿಂದ ಇಂತಹ ಹರಿನಾಮದ ಅರಗಿಣಿಯು ಹಾರುತ್ತಿದೆ ಜಗದಿ ಎಂದರು. ಹರಿನಾಮ ಸ್ಮರಣೆ ಅಂತ ಅನ್ನೋದು ಮಾಡ್ತಾ ಇದೆ. ಪರಮ ಭಾಗವತರು ಬಲೆಯ ಬೀಸುವರು. ಪ್ರಹ್ಲಾದನಂಥವರು, ಧ್ರುವನಂಥವರು ಇದನ್ನು ಬಲೆ ಹಾಕಿ ಹಿಡ್ಕೊಂಡಿದ್ದಾರೆ. ನಾಮಸ್ಮರಣೆಯನ್ನು ಅವರು ತಿಳ್ಕೊಂಡಿದ್ದಾರೆ. ಆದರೆ ನಮಗೇನಾಗಿದೆ ಅಂದರೆ ಎಲ್ಲಿ ಕೋಪ ತಾಪಗಳು ಇರ್ತದೋ ಅಲ್ಲಿ ಹರಿನಾಮ ಬರೋದಿಲ್ಲ. ಅದಕ್ಕೆ ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು. ಮಾರ್ಜಾಲ ಅಂದರೆ ಬೆಕ್ಕು. ಕೋಪ ಎಂಬತಕ್ಕಂಥ ಬೆಕ್ಕು ಈ ನಾಮಸ್ಮರಣೆಯನ್ನು ನುಂಗಿಬಿಡ್ತದೆ. ತಾಪವೆಂಬ ಹುಲಿ ಕೊಂಡೊಯ್ಯುವುದು. ತಾಪತ್ರಯಗಳು ಬಂದಾಗ ಹರಿನಾಮಸ್ಮರಣೆ ಮರ್ತೋಗ್ತದೆ. ನಮಗೆ ನಾವು ಸುಖವಾಗಿದ್ದಾಗಲೂ ಮರಿತೀವಿ. ತಾಪತ್ರಯಗಳು ಬಂದಾಗ ದೇವರು ಮಾಡಿಬಿಟ್ಟ ಎಂಬತಕ್ಕಂಥ ವಿಚಾರವನ್ನು ಹೇಳ್ತೇವೆ. ಆವಾಗಲೂ ಸಹ ದುಃಖ ಬಂದಾಗ ಸಹ ಹರಿನಾಮಸ್ಮರಣೆಯನ್ನು ನಾವು ಮಾಡಲ್ಲ. ಕಾಪಾಡಿರದನ್ನು ಹೃದಯದೊಳಗೆಂಬಿಟ್ಟು ಆಪತ್ತಿಗೆ ಒದಗುವುದು ಈ ಮುದ್ದು ಗಿಣಿಯು ಅಂತಾರೆ. ಇಂಥ ಹರಿನಾಮದ ಅರಗಿಣಿ ಹಾರ್ತಾ ಇದೆ. ದಾರಿಯ ನಡೆವಾಗ ಚೋರರ ಭಯವಿಲ್ಲ. ಹರಿನಾಮದ ಸಂಪತ್ತು ಇದು. ಇದನ್ನು ಇಟ್ಟುಕೊಳ್ಳ್ರಿ, ಚೋರರ ಭಯವಿಲ್ಲ. ಮಾರಿ ಬಂದರೆ ಅದನ್ನು ಹೊಡೆದು ನೂಕುವುದು. ಕ್ರೂರ ಯಮಭಟರನ್ನು ಮೂಗು ರೆಕ್ಕೆಯಲ್ಲಿ ಬಡಿದು ದಾರಿ ತೋರುವುದು ಮುರಾರಿಯ ಪಟ್ಟಣಕ್ಕೆ ಅಂತಾರೆ. ಎಷ್ಟೆಂದು ವರ್ಣಿಸಲಿ ಈ ಮುದ್ದು ಅರಗಿಣಿಯು. ಹೊಟ್ಟೆಯೊಳು ಈರೇಳು ಜಗವನೆಂಬಿಟ್ಟ ಸೃಷ್ಟೀಶ ಪುರಂದರ ವಿಠ್ಠಲನ ನೆನೆನೆದು ಮುಟ್ಟಿ ಭಜಿಸುವುದು ಈ ಮುದ್ದು ಗಿಣಿಯು. ಅದಕ್ಕೆ ನಾರಾಯಣ ಎಂಬ ನಾಮವ ಬೀಜವ ನಾರದ ಮಿತ್ತಿದ ಧರೆಯೊಳಗೆ ಎಂದರು. ಬರೀ ನಾರಾಯಣ ಅಂತಲೇ ಇಲ್ಲ, ನರಸಿಂಹ ಮಂತ್ರ ಒಂದೇ ಸಾಕು. ರಾಮ ಮಂತ್ರದ ಬಗ್ಗೆ ಹೇಳಿದರು, ನರಸಿಂಹ ಮಂತ್ರದ ಬಗ್ಗೆ ಹೇಳಿದರು. ಆದ್ದರಿಂದ ಯಾವಾಗಲೂ ಅವನ ನಾಮಸ್ಮರಣೆಯನ್ನು ಮಾಡಿರಿ, ಅದು ಎಚ್ಚರಿಕೆ ಅಂತಾರೆ. ಹರಿಯ ಕಥಾಮೃತದ ಸವಿಯ ಹರಿದಾಸರಲ್ಲದೆ ದುರುಳ ಮಾನವರು ಅದರ ಪರಿಬಲ್ಲರೇನಯ್ಯ ಅಂತಾರೆ. ಯಾಕೆಂದರೆ ನಿಜವಾಗಿ ಹರಿದಾಸರು ಯಾರಾಗಿರ್ತಾರೆ, ಎಲ್ಲ ಬಿಂಬಮೂರ್ತಿಯ ವ್ಯಾಪಾರ ಅಂತ ಯಾರು ತಿಳಿದಿರ್ತಾರೆ, ಅವರು ಮಾತ್ರ ಅದರ ಒಂದು ವಿಶಿಷ್ಟವಾದ ರುಚಿಯನ್ನು ತಾವು ತಿಳ್ಕೊಂಡಿದ್ದಾರಪ್ಪ. ಸ್ತನ್ಯಪಾನದ ರುಚಿಯ ಚಿಣ್ಣರೂ ಬಲ್ಲರಲ್ಲದೆ ಮಣ್ಣಿನ ಬೊಂಬೆಗಳದರ ಬಗೆ ಬಲ್ಲವೆ ಎಂದರು. ತಾಯಿಯ ತೊಡೆಯ ಮೇಲೆ ಮಲಗಿಕೊಂಡು ಮಗು ಸ್ತನ್ಯಪಾನ ಮಾಡಿದಾಗ ಸುಖ ಉಂಟಾಗುತ್ತೆ, ಅದಕ್ಕೆ ರುಚಿ ಇರತಕ್ಕಂಥದ್ದು. ಆದ್ದರಿಂದ ಅದನ್ನು ಮಣ್ಣಿನ ಗೊಂಬೆ ತಾನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅನ್ನಪಾನದ ರುಚಿಯ ಕೊನೆ ನಾಲಿಗೆಯಲ್ಲದೆ ಅಣಿ ಮಾಡಿ ಕೊಡುವ ಆ ಕರ ಬಲ್ಲದೇನಯ್ಯ ಅಂತಾರೆ. ಆದ್ದರಿಂದ ನಾಲಿಗೆ ಮೇಲೆ ಹಾಕಿಕೊಂಡಾಗ ನಮಗೆ ರುಚಿ ಸಿಗುತ್ತೆ ಹೊರತು ಕೈನಲ್ಲಿ ನಾವು ಎಷ್ಟೇ ತಯಾರು ಮಾಡಿದರೂ ಕೈ ಹೆಂಗೆ ಇದೆ, ದರ್ವಿ ಎಂದದಿ ಅಂದರೆ ಸೌಟಿನಂತೆ ಇರುತ್ತೆ. ಸೌಟಿಗೆ ಖಾರ ಗೊತ್ತಾಗಲ್ಲ, ಸಿಹಿ ಗೊತ್ತಾಗಲ್ಲ. ಹಾಗೆ ಇರತಕ್ಕಂಥದ್ದು ನವನೀರದ ಆರ್ಭಟಕ್ಕೆ ನವಿಲುಗಳು ನಲಿಯುವಂತೆ. ಬೇಕಾದ ಹಾಗೆ ಮೋಡ ಹಾಕಿದಂತಹ ಕಾಲದಲ್ಲಿ ಇನ್ನೇನು ಮಳೆ ಬರುತ್ತೆ ಎಂದಾಗ ನವಿಲುಗಳು ಕುಣಿಯುತ್ತೆ. ಕಾವೆಂಬ ಕಾಕವು ಬಲ್ಲದೆ ಕಾಗೆಗೆ ಅದು ಗೊತ್ತಾಗೋದಿಲ್ಲ. ಆದ್ದರಿಂದ ದಿನಕರನು ಉದಯಿಸಲು ಅರಳುವ ಅಬ್ಜಗಳಂತೆ. ಸೂರ್ಯೋದಯ ಆಯಿತು ಅಂತಂದರೆ ಕಮಲದ ಹೂವುಗಳು ಅರಳುತ್ತೆ. ದಿವಸಾಂಧ ಪಕ್ಷಿಗಳು ಬಲ್ಲವೇನೆಯ. ದಿವಸಾಂಧ ಪಕ್ಷಿಗಳು ಅಂದರೆ ಬೆಳಗ್ಗೆ ಹೊತ್ತು ಕಣ್ಣು ಕಾಣದೇ ಇರತಕ್ಕಂಥ ಗೂಬೆಗಳು, ಅವಕ್ಕೆ ಏನು ಗೊತ್ತಾಗುತ್ತೆ ಎಂಬತಕ್ಕಂಥ ವಿಚಾರ ಹೇಳ್ತಾರೆ. ಮಲ್ಲಿಗೆ ಮುಡಿಯಬಲ್ಲ ಮಾನವರಂತೆ ಭಲ್ಲೂಕಗಳು ಅದರ ಬಗೆ ಬಲ್ಲವೆ. ಪುಲ್ಲಾಕ್ಷತ್ರಿ ಪುರಂದರ ವಿಠ್ಠಲರಾಯನನ್ನು ಬಲ್ಲ ಮಾನವರಲ್ಲದೆಲ್ಲರೂ ಬಲ್ಲರೆ. ಹೀಗೆ ಅನೇಕ ಉಪಮಾನಗಳನ್ನು ಕೊಡೋದರಲ್ಲೂ ಸಹ ಪುರಂದರದಾಸರು ತಾವು ತಮ್ಮ ಕೃತಿಗಳಲ್ಲಿ ಅಳವಡಿಸಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರತಿಯೊಂದು ಕಡೆಯಲ್ಲಿ ತಾವು ಹೇಳುತ್ತಾರೆ, ಗೋವಿಂದ ನಿನ್ನಾನಂದ ಸಾಧನ ಸಕಲವೂ ನಿನ್ನ ಆನಂದ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಎಂಬತಕ್ಕಂಥ ವಿಚಾರ ತಾವು ಹೇಳುತ್ತಾರೆ. ತಿರುಪತಿಯ ಅನೇಕ ಸಂದರ್ಭದಲ್ಲಿ ಭೇಟಿ ಕೊಡುತ್ತಾರೆ. ತಿರುಪತಿಗೆ ಭೇಟಿ ಕೊಟ್ಟಾಗ ತುಪ್ಪ ಬಡಿಸುವವರು ಇರಲಿಲ್ಲ. ಅನೇಕ ಜನಕ್ಕೆ ಸಂತರ್ಪಣೆ ಮಾಡಿದರು. ಆಗ ಅಪ್ಪಣ್ಣ ತುಪ್ಪ ತಗೊಂಡು ಬಾರು ಅಂದಾಗ, ಅಪ್ಪಣ್ಣ ಭಾಗವತನ ರೂಪತನಾಗಿ ತುಪ್ಪ ತಂದಿತ್ತ ಅಪ್ಪ ಮುಕುಂದನೆ ಅಂತಾರೆ. ಎಂದಪ್ಪಿ ಕೊಂಬೆ ರಂಗಯ್ಯನ ಎಂಬುದಾಗಿ ತಾವು ಹೇಳಿ ಆ ಶ್ರೀನಿವಾಸನನ್ನು ನೋಡಿದ್ದಾರೆ, ತುಪ್ಪ ತಂದು ಬಡಿಸಿದ್ದಾನೆ. ಅದೇ ಪಂಢರಪುರಕ್ಕೆ ಹೋದಾಗ ಶೌಚಕ್ಕೆ ನೀರು ತಂದ ದಾಸರಿಗೆ ಇನ್ನೇನು ಮಾಡಬೇಕು ಭಗವಂತ ಹೇಳ್ರಿ. ಆದರೆ ಇಷ್ಟು ಬಿಸಿ ನೀರು ತರ್ತಾರೇನೋ ಅಂತ ತಲೆಯ ಮೇಲೆ ಹೊಡೆದ್ರು. ಇದನ್ನು ನೆಪ ಮಾಡಿಕೊಂಡು ಪುರಂದರದಾಸರ ವೇಷದಲ್ಲಿ ದಾಸಿಯ ಮನೆಗೆ ಹೋಗಿ, ರಂಭೆಯ ಮನೆಗೆ ಹೋಗಿ ತನ್ನ ಕಂಕಣವನ್ನು ಕೊಟ್ಟು ಅಪವಾದ ದಾಸರ ಮೇಲೆ ಬರುವಂತೆ ಮಾಡಿ ಕಂಬಕ್ಕೆ ಕಟ್ಟಿ ಹೊಡಿಸಿದ. ಮುಯ್ಯಕ್ಕೆ ಮುಯ್ಯ ತೀರಿತು ಅಯ್ಯ ವಿಜಯ್ಯ ಸಹಯ್ಯ ಪಂಢರಿರಾಯ ಅಂತಲೂ ಹಾಡಿದ್ರಪ್ಪ ಎಂಬತಕ್ಕಂಥ ವಿಚಾರವನ್ನು ನಾವು ನೋಡ್ತಾ ಇದ್ದೇವೆ.
ಆ ಕೃಷ್ಣನನ್ನು ಕೊಂಡಾಡೋದ್ರಲ್ಲಂತೂ ಸಹ ವಿಶೇಷವಾಗಿ ತೋಳು 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 ರಂಗ ತೋಳನಾಡೈ, ನೀಲವರ್ಣದ ಬಾಲಕೃಷ್ಣನೇ ತೋಳನಾಡೈ. ಇವತ್ತು ಸಂಗೀತಗಾರರು ವಿವಿಧ ರಾಗಗಳಲ್ಲಿ ಇದನ್ನು ಹೇಳ್ತಕ್ಕಂಥವರಾಗಿರ್ತಾರೆ. ಆದ್ದರಿಂದ ನಮ್ಮ ಹರಿಯನ್ನು ತಾವು ಕಾಣ್ತಾ ಇದ್ದಾರೆ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಕ್ಕಂಥವರಾಗ್ತಾರೆ. ಹೀಗೆ ರಾವಣ ರಾಮ ಇಬ್ಬರು ಯುದ್ಧ ಮಾಡಬೇಕಾದಂಥ ಕಾಲದಲ್ಲಿ ಕೊನೆಗಾಲದಲ್ಲಿ ರಾಮಚಂದ್ರ ತನ್ನ ವಿಶ್ವರೂಪವನ್ನು ತೋರಿಸಿ ರಾವಣನ ಮೂಲ ಬಲವ ಕಂಡು ಕಪಿಗಳು ಆವಾಗಲೇ ಹೊರಟು ಓಡುತ್ತಿರೆ, ಈವಾಗ ನರನಾಗಿ ಇರಬಾರದೆಂದೆನುತ್ತಾ, ನರನಾಗಿ ಅವತಾರ ಮಾಡಿದ ರಾಮಚಂದ್ರ ಆ ಕಾಲದಲ್ಲಿ ನರನಾಗಿ ಇರಬಾರದೆಂದೆನುತ್ತಾ ದೇವ ರಾಮಚಂದ್ರ ಬಹುರೂಪ ತಾನಾದ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ಶ್ರೀರಾಮ ಎಂಬುದಾಗಿ ತಾನು ಹೇಳುತ್ತಾ ಭಗವಂತ ತನ್ನ ದೈವತ್ವವನ್ನು ಅಲ್ಲಿ ತೋರಿಸಿದ. ಹನುಮದಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿದಾಡಿದರು ಅತಿ ಹರುಷದಲ್ಲಿ, ಕ್ಷಣದಲ್ಲಿ ಪುರಂದರ ವಿಠ್ಠಲರಾಯನು ಕೊನೆಗೆ ರಾಮಚಂದ್ರನಾಗಿ ಒಬ್ಬನೇ ನಿಂತ ಎಂಬತಕ್ಕಂಥ ವಿಚಾರ ಹೇಳ್ತಾರೆ. ಅಪೂರ್ವವಾದ ವಿಚಾರಗಳನ್ನು ಅತ್ಯಂತ ಸುಲಭವಾಗಿ ಹೇಳೋದರಲ್ಲಿ ಪುರಂದರದಾಸರು ಬಹಳ ಮೊದಲಿಗರಾಗಿರ್ತಕ್ಕಂಥವರು. ವಿದಿತ ದೈವಗಳೆಲ್ಲ ವಿಷ್ಣುವಿನ ಹಿಂದೆ, ಇದಕ್ಕೆ ನಾ ಫಣಿಫಣವ ಕೈಯಾಗೆ ಪಿಡಿವೆ ಅಂತಾರೆ. ಆದ್ದರಿಂದ ಸಕಲ ತೀರ್ಥಗಳೆಲ್ಲ ಸಾಲಿಗ್ರಾಮದ ಹಿಂದೆ, ಸಕಲ ವೃಕ್ಷಗಳೆಲ್ಲ ಶ್ರೀ ತುಳಸಿಯ ಹಿಂದೆ, ಸಕಲ ದ್ರವ್ಯಗಳೆಲ್ಲ ವಿದ್ಯಾದ್ರವ್ಯದ ಹಿಂದೆ, ಪ್ರಕಟ ಗ್ರಂಥಗಳೆಲ್ಲ ಭಾರತದ ಹಿಂದೆ, ಮತಗಳೆಲ್ಲವೂ ಮಧ್ವಮತ ಸುಸಾರದ ಹಿಂದೆ, ಇತರ ವರ್ಣಗಳೆಲ್ಲ ವಿಪ್ರರ ಹಿಂದೆ, ವ್ರತಗಳೆಲ್ಲವೂ ಹರಿವಾಸ ವ್ರತದ ಹಿಂದೆ, ಅತಿಶಯದ ದಾನಗಳು ಅನ್ನದಾನದ ಹಿಂದೆ, ಉತ್ತಮ ಗುಣಗಳೆಲ್ಲ ಔದಾರ್ಯ ಗುಣದ ಹಿಂದೆ, ಮತ್ತು ಕರ್ಮಗಳೆಲ್ಲ ಮಜ್ಜನದ ಹಿಂದೆ, ನಿತ್ಯ ನೇಮಗಳು ಗಾಯತ್ರಿ ಜಪದ ಹಿಂದೆ, ಚಿತ್ತಜನಯ್ಯ ಶ್ರೀ ಪುರಂದರ ವಿಠ್ಠಲ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳುತ್ತಾರೆ. ಹೀಗೆ ಅನೇಕ ಕೀರ್ತನೆಗಳನ್ನು ತಾವು ಮಾಡಿರ್ತಕ್ಕಂಥವರಾಗಿದ್ದಾರೆ. ಆ ಕೀರ್ತನೆಗಳಲ್ಲಿ ಆಡಿದನೋ ರಂಗ ಅದ್ಭುತದಿಂದಲೇ ಕಾಳಿಂಗನ ಫೆಡೆಯಲ್ಲಿ, ನರ್ತನ ಮಾಡ್ತಕ್ಕಂಥವರಂತೂ ಭರತನಾಟ್ಯದಲ್ಲಿ ಇದನ್ನು ಅಳವಡಿಸಿಕೊಂಡಿದ್ದಾರೆ. ಬಹಳ ಸುಂದರವಾಗಿ ಹೇಳುತ್ತಾರೆ. ಭಾಗವತದಲ್ಲಿ ಬರ್ತಕ್ಕಂಥ ಇಂಥ ವಿಚಾರಗಳನ್ನೆಲ್ಲ ತಾವು ಹೇಳುತ್ತಾ, ಢಂಬಕದ ಭಕುತಿಗೆ ಮೆಚ್ಚಿಕೊಳ್ಳನು ಕೃಷ್ಣ, ಹಾರಿ ಡೊಂಬಲಾಗ ಹಾಕಿ ಹೊರಳಿದರಿಲ್ಲ, ವಟವಟನೆ ಕಪಿಯಂತೆ ಒದರಿಕೊಂಡರೆ ಇಲ್ಲ, ಬೆಟ್ಟದಿಂದ ಕೆಳಗೆ ಬಿದ್ದರಿಲ್ಲ, ಬಿಚ್ಚಿಟ್ಟರೆ ಇಲ್ಲ ನಿರ್ಭಾಗ್ಯ ಎಂದೆಂದು ಅಚ್ಯುತಾನಂತನ ದಯವಿಲ್ಲದೆ ಢಂಬಕ ಭಕುತಿಗೆ ಮೆಚ್ಚಿಕೊಳ್ಳನು ಎಂಬುದಾಗಿ ತಾವು ಹೇಳ್ತಾರೆ. ಏನು ಕೊಟ್ಟರೂ ಸಹ ಢಂಬದಿಂ ಹರಿಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿ ತಾನುಂಬ ಊಟ ಬಯಸಿ, ಅಂಬುಜೋದ್ಭವ ಪಿತನ ಆಗಮಗಳರಿಯದೆ ತಂಬೂರಿ ಮೀಟಲವ ಹರಿದಾಸನೆ ಎಂಬತಕ್ಕಂಥ ವಿಚಾರವನ್ನು ವ್ಯಾಸರಾಜರು ಸಹ ತಾವು ಹೇಳುತ್ತಾರೆ. ಅಲ್ಲ, ನವಕೋಟಿ ನಾರಾಯಣರಾಗಿದ್ದರು ಇಂಥವ್ರು ಎಲ್ಲವನ್ನು ಬಿಟ್ಟು ಭಿಕ್ಷೆ ಬೇಡಕ್ಕೆ ಬಂದ್ರಲ್ಲ, ಏನಾದರೂ ಹುಚ್ಚಿಡಿತ ಇವರಿಗೆ ಅಂದರೆ ಹುಚ್ಚು ಹಿಡಿಯಿತು, ನನಗೆ ಹುಚ್ಚು ಹಿಡಿಯಿತು, ಅಚ್ಚುತಾನ ನಾಮ ಎಂಬ ಅಚ್ಚುಮೆಚ್ಚು ತಲೆಗೆ ಏರಿ ಹುಚ್ಚು ಹಿಡಿಯಿತು, ವಾಸುದೇವನೆಂಬ ನಾಮ ವದನದಲ್ಲಿ ಒದರುವೆ, ಮಾಯಾಪಾಶವೆಂಬ ಅಂಗಿಯನ್ನು ಹರಿದು ಹರಿದು ಬಿಸುಡುವೆ, ಕ್ಲೇಶವೆಂಬ ಮುಡಿದ ಹೂವ ಕಿತ್ತು ಕಿತ್ತು ಬಿಸುಡುವೆ, ಅನ್ಯ ದೋಷವೆಂಬ ಗೋಡೆಯನ್ನು ಕೆರೆದು ಕೆರೆದು ಹಾಕುವಂಥ ಹುಚ್ಚು ಹಿಡಿಯಿತು, ನನಗೆ ಹುಚ್ಚು ಹಿಡಿಯಿತು ಅಂದರು. ಹೀಗೆ ಭಗವಂತನ ಸರ್ವೋತ್ತಮತ್ವವನ್ನು ಸಾರೋದ್ರ ಜೊತೆಗೆ ತಾರತಮ್ಯಯುಕ್ತವಾಗಿ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಆರಿಗೆ ವಧುವಾದೆ ಅಂಬುಜಾಕ್ಷಿ, ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ, ಶರದಿ ಬಂಧನ ರಾಮಚಂದ್ರ ಮೂರುತಿಗೋ, ಪರಮಾತ್ಮ ಶ್ರೀ ಅನಂತ ಪದ್ಮನಾಭನಿಗೋ, ಸರಸಿಜ ನಾಭ ಶ್ರೀ ಜನಾರ್ದನ ಮೂರುತಿಗೋ, ಎರಡು ಹೊಳೆಯ ರಂಗಪಟ್ಟಣ ವಾಸಿಗೋ, ಚೆಲುವ ಬೇಲೂರ ಚೆನ್ನಿಗ ರಾಯನಿಗೋ, ಕೆಳದಿ ಹೇಳು ಉಡುಪಿಯ ಕೃಷ್ಣರಾಯನಿಗೋ, ಇಳೆಯಳು ಪಂಢರಪುರ ನೆಲೆಯ ವಿಠ್ಠಲೇಶಗೋ, ನಳಿನಾಕ್ಷಿ ಹೇಳು ಬದರಿ ನಾರಾಯಣಗೋ, ಶರಣಾಗತರ ಪರವ ಸಾರಂಗಪಾಣಿಗೋ, ವರಗಳೀವ ಶ್ರೀನಿವಾಸ ಮೂರುತಿಗೋ, ಕುರುಕುಲಾಂತಕ ರಾಜಗೋಪಾಲ ಮೂರುತಿಗೋ, ಸ್ಥಿರವಾದ ಪುರಂದರ ವಿಠ್ಠಲ ರಾಯನಿಗೋ. ಏನು ಹೇಳುತ್ತಾರೆ? ರುಕ್ಮಿಣೀ ದೇವಿಯನ್ನು ಕೇಳದೆ ಬಿಟ್ಟಿಲ್ಲ. ಭಾಗವತದಲ್ಲಿ ಬರ್ತಕ್ಕಂಥ ಪ್ರಸಂಗವನ್ನು ಹೇಳ್ತಾರೆ. ಶೃಂಗಾರ ಗೃಹಕ್ಕೆ ಕರೆದುಕೊಂಡು ಹೋದಂಥ ಕಾಲದಲ್ಲಿ ಆ ರುಕ್ಮಿಣೀ ದೇವಿಯನ್ನು ಕೃಷ್ಣ ಕೇಳ್ತಾನಂತೆ, ಏನು ಮರುಳಾದ್ಯಮ್ಮ ಎಲೆ ರುಕ್ಮಿಣಿ, ಹೀನಕುಲ ಗೊಲ್ಲ ಗೋಪಾಲಗೆ, ಹಾಸಿಗೆಲ್ಲದೆ ಹೋಗಿ ಹಾವಿನ ಮೇಲೆ ಪವಡಿಸಿದ, ಹೇಸಿಗೆ ಇಲ್ಲದೆ ಕರಡಿಯನ್ನು ಕೂಡಿದವ, ಗ್ರಾಸಕ್ಕಿಲ್ಲದೆ ಬೋಗಿ ದಾಸನ ಮನೆಯಲುಂಡ, ದೋಷ ಕಂಜದೆ ಮಾವನ ಶಿರವ ತರಿದವಗೆ. ಇಲ್ಲೇನು ಹೇಳಿದರು? ಶೇಷಶಯನ, ಜಾಂಬವತಿ ರಮಣ, ವಿದುರನ ಆತಿಥ್ಯವನ್ನು ಸ್ವೀಕಾರವನ್ನು ಮಾಡಿದವನು ಎಂಬುದಾಗಿ ಹೇಳುತ್ತಾ ಕಂಸನನ್ನು ಕೊಂದವನು, ಎಲ್ಲವನ್ನ ಒಂದು ನಿಂದಾಸ್ತುತಿಯಲ್ಲಿ ತಾವು ತಿಳಿಸ್ತಕ್ಕಂಥವರಾಗ್ತಾರೆ.
ಪುರಂದರದಾಸರು ಮಾಡಿದ ಕೃತಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂಥದ್ದು ಯಾರು ತಾನೇ ಹೇಳಲಿಕ್ಕಿಲ್ಲ ಇವತ್ತು. ಎಲ್ಲ ಸಂಪ್ರದಾಯಸ್ಥರು ಸಹ ತಾವು ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಹರಿದಾಸರ ಸಂಘ ಇರಬೇಕು ಎಂಬುದಾಗಿ ಹೇಳ್ತಾರೆ. ಏಕಾಂತವಿರಬೇಕು, ಲೋಕವಾರ್ತೆ ಬಿಡಬೇಕು, ಲೋಕೈಕನಾಥನ ಭಜಿಸಬೇಕು, ಸಾಕು ಸಂಸಾರೆಂದು ಕಕುಲಾತಿ ಬಿಡಬೇಕು, ಶ್ರೀಕಾಂತ ಪುರಂದರ ವಿಠ್ಠಲ ದಾಸರ ಸಂಘ. ಗುರುಗಳ ಅನುಗ್ರಹ ಆಗಬೇಕು. ಎಂದೆಂದಿಗೂ ಸಹ ಗುರುಗಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಯುಕುತಿ ಎಂದರು. 6 ಶಾಸ್ತ್ರಗಳನ್ನು ಓದಿದರೇನು, 3 ಪುರಾಣ ಮುಗಿಸಿದರೇನು, ಸಾರಿ ಸಜ್ಜನರ ಸಂಗವ ಮಾಡದೆ ಧೀರನಾಗಿ ತಾ ಮೆರೆದರೆ ಏನು, ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ ಎಂಬುದಾಗಿ ತಾವು ಹೇಳಿದರು. ಮುಖ್ಯ ಪ್ರಾಣದೇವರನ್ನು ಬಿಡಲಿಲ್ಲ. ಕೂಸನು ಕಂಡೀರ ಮುಖ್ಯ ಪ್ರಾಣನ ಕಂಡೀರ, ಅಂಜನೆ ಉದರದೆ ಹುಟ್ಟಿತು ಕೂಸು, ರಾಮರ ಚರಣಕ್ಕೆರಗಿತು ಕೂಸು, ಸೀತೆಗೆ ಉಂಗುರ ಕೊಟ್ಟಿತು ಕೂಸು, ಲಂಕಾಪುರವನು ಸುಟ್ಟಿತ ಕೂಸು. ಹೀಗೆ ಹೇಳಿ ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ತೀರ್ಥರ ನಮ್ಮ ಗತಿ ಗೋತ್ರವಯ್ಯ ಎಂಬುದಾಗಿ ತಾವು ಹೇಳ್ತಕ್ಕಂಥವರಾದರು. ಆದ್ದರಿಂದ ಹೀಗೆ ಅನೇಕ ರೀತಿಯಲ್ಲಿ ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡೋ ನಾಲಿಗೆ, ವಿಚಾರ ಮಾಡದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ಅಂತ ಹೇಳ್ತಾ ನಾವು ಹೇಗೆ ಇರಬೇಕು ಅನ್ನೋದನ್ನು ಸಹ ತಾವು ತೋರಿಸಿರ್ತಕ್ಕಂಥವರಾಗಿದ್ದಾರೆ. ಹೀಗೆ ವಿದ್ಯೆಯ ಮೇರು ಪರ್ವತ ಅನಿಸಿದಂತಹ ವ್ಯಾಸರಾಜರಿಂದಲೇ ವ್ಯಾಸರಾಯರ ಚರಣಕಮಲ ದರ್ಶನವನೆಗೆ ಏಸು ಜನ್ಮದ ಸುಕೃತ ಫಲದಿ ದೊರಕಿತೋ, ಸಾಸಿರಾಕುಲ ಕೋಟಿ ಪಾವನ್ನವಾಯಿತೋ, ಶ್ರೀಶನ್ನ ಭಜಿಸುವುದಕ್ಕೆ ಅಧಿಕಾರಿ ನಾನಾದೆ ಎಂಬತಕ್ಕಂಥ ವಿಚಾರವನ್ನು ಹೇಳಿ ಸ್ತೋತ್ರವನ್ನು ತಾವು ಮಾಡಿದ್ದಾರೆ. ಹೀಗೆ ಶ್ರೀ ಪುರಂದರದಾಸರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು ಎಂಬ ರಾಜತ್ರಯರ ನಂತರ ಮುನಿತ್ರಯದ ನಂತರ ಗೃಹಸ್ಥರಾಗಿ ಹರಿದಾಸ ಸಾಹಿತ್ಯವನ್ನು ಉತ್ತುಂಗ ಶಿಖರಕ್ಕೆ ಕರೆದುಕೊಂಡು ಹೋದರು. ನಿಜವಾದ ಅರ್ಥದಲ್ಲಿ ವ್ಯಾಸರಾಜರು ಹೇಳಿದಂತೆ ಪೂತಾತ್ಮ ಪುರಂದರ ದಾಸರಿವರಯ್ಯ, ಭರತ ವರ್ಷಕ್ಕೆ ಅಧಿಷ್ಠಾತೃ ಜ್ಞಾನದಾತಾರ, ಸುರರ ಮುನಿ ನಾರದಾಂಶ ಜಾತಾರೆ ನಿಪರ, ಪುರವು ಪುರಂದರ ಅಗಡದಿ ವಾಸರಿದ್ದಾರ, ಪರಮ ಲೋಭಿ ನವ ಕೋಟಿ ದ್ರವ್ಯವಿದ್ದರ, ದಾಸರಾಯ ಪಾದವನಜ ಸೂಸಿ ಭಜಿಸಿರೋ, ವ್ಯಾಸತೀರ್ಥ ಶಿಷ್ಯರೆಂದು ಭಜಿಸಿದ್ದರೆಂಬುದಾಗಿ ಹೇಳ್ತಾರೆ. ಇಂಥವರು ಹಂಪೆ ಒಳಗೆ ಪುರಂದರದಾಸರು ವ್ಯಾಸರಾಜರ ಜೊತೆಯಲ್ಲಿ ತಾವಿದ್ದು ಇವತ್ತು ಪುರಂದರ ಮಂಟಪ ಎಂಬತಕ್ಕಂಥದ್ದು ಇರತಕ್ಕಂಥದ್ದಾಗಿದೆ. ಅವರ ಸಾಹಿತ್ಯ ಇವತ್ತಿಗೆ ಮುಗಿಯತಕ್ಕಂಥದ್ದಲ್ಲ. 4,75,000 ಕೀರ್ತನೆಗಳನ್ನು ಸುಮಾರು 40 ವರ್ಷಗಳ ಅವಧಿಯಲ್ಲಿ ಮಾಡಿದರು. ಅಂದರೆ ಪುಸ್ತಕ ಪೆನ್ನು ಹಿಡ್ಕೊಂಡು ಬರೆದವರಲ್ಲ, ತಾನಾಗಿ ತಾನೇ ಭಗವಂತ ಅವರ ಬಾಯಲ್ಲಿ ನುಡಿಸಿದ್ದು, ವರ್ಣಾಭಿಮಾನಿ ದೇವತೆಗಳು ನುಡಿಸಿದ್ದು, ಕಂಡ ವಸ್ತುಗಳೇ ಅದಕ್ಕೆ ವಸ್ತುಗಳಾಯಿತು. ಜಯವದೆ ಜಯವದೆ ಈ ಮನೆ ತನಕೆ ಬಿಡು 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 ಮನಸಂಶಯವ ಎಂಬ ಬುಡುಬುಡುಕಿಯ ಪದ್ಯವನ್ನು ತೆಗೆದುಕೊಂಡು, ಊರಿಗೆ ಬಂದರೆ ದಾಸಯ್ಯ, ನಮ್ಮ ಕೇರಿಗೆ ಬಂದರೆ ಕೇರಿಗೆ ಬಾಕಂಡ್ಯ ದಾಸಯ್ಯ, ಕೇರಿಗೆ ಬಂದರೆ ದಾಸಯ್ಯ, ಗೊಲ ಕೇರಿಗೆ ಬಾಕಂಡ್ಯ ದಾಸಯ್ಯ. ಹೀಗೆ ತಾವು ಹೇಳ್ತಾ ಅನೇಕ ಮುಂಡಿಗೆಗಳನ್ನು ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬದು 1 ತುಂಬಲೇ ಇಲ್ಲ ಎಂಬ ತತ್ವಜ್ಞಾನವನ್ನು ಸಹ ತಿಳಿಸ್ತಕ್ಕಂಥ ಒಂದು ಕಾರ್ಯವನ್ನು ತಾವು ಮಾಡಿಸಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇಂತಹ ಪುರಂದರದಾಸರ ಕೃತಿ ಸಾಗರದಲ್ಲಿ ಇಂದು ಉಳಿದುಕೊಂಡು ಬಂದಿರುವುದು ಕೇವಲ ಕೆಲವು ಹನಿಗಳಷ್ಟು. 4,75,000 ಪದಪದ್ಯ ಸುಳಾದಿ ಕೀರ್ತನೆಗಳನ್ನು ಬರೆದಿದ್ದಾನೆ ಅಂತ ಅವರೇ ಕೀರ್ತನೆಗಳು ಹೇಳಿದ್ದಾರೆ, ಗೊತ್ತಿದೆ. ಆದರೆ ಅಷ್ಟು ಸಿಕ್ಕಿಲ್ಲ. ನಮಗೆ ಇವತ್ತೊಂದು 5,000 ಸಹ ಸಿಕ್ಕಿಲ್ಲ. ಆದ್ದರಿಂದ ಇದನ್ನು ಪೂರ್ತಿ ಮಾಡಿದ್ಯಾರು? 25,000 ಪದಪದ್ಯ ಸುಳಾದಿ ಕೀರ್ತನೆಗಳನ್ನು ವಿಜಯದಾಸರು ಪೂರ್ಣವನ್ನು ಮಾಡ್ತಾರೆ. ಗುರು ಪುರಂದರ ದಾಸರೇ ನಿಮ್ಮ ಚರಣ ಕಮಲವ ನಂಬಿದೆ ಎಂಬುದಾಗಿ ಹೇಳಿ ಅವರು ಕೀರ್ತನೆಗಳನ್ನು ಸಹ ತಾವು ಮಾಡಿರ್ತಕ್ಕಂಥವರಾಗಿದ್ದಾರೆ. ಇಂತಹ ಪುರಂದರದಾಸರ ಒಂದು ಜೀವನ, ಅವರ ಸಾಧನ, ಅವರ ಬೋಧನ ಎಲ್ಲರಿಗೂ ಮಾರ್ಗದರ್ಶನವಾಗಿರ್ತಕ್ಕಂಥದ್ದಾಗಿದೆ. ಇಂತಹ ಪುರಂದರದಾಸರ ಆರಾಧನಾ ಸಂದರ್ಭದಲ್ಲಿ ವಿಶೇಷವಾಗಿ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್, ಅವರ ಕೃತಿಗಳಿಂದ ಅವರನ್ನು ಸ್ಮರಣೆ ಮಾಡಬೇಕು ಅಂತಾರೆ. ಸಾಮಾನ್ಯವಾಗಿ ಅವರ ಚರಿತ್ರೆ ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಆದ್ದರಿಂದ ಇವತ್ತಿಗೂ ಸಹ ಅವರ ಕೃತಿಗಳಿಂದ ಅವರು ನಮ್ಮೆಲ್ಲರ ಎದುರಿಗೆ ಇರ್ತಕ್ಕಂಥವರಾಗಿದ್ದಾರೆ. ಶಾಸ್ತ್ರೀಯ ಸಂಗೀತ ಹಾಡೋರು ಅವರ ಕೃತಿಗಳನ್ನು ಹಾಡ್ತಾರೆ, ಬೇರೆ ಎಲ್ಲರೂ ಸಹ ಭಜನೆ ಮಾಡೋರು ಅವರ ಕೃತಿಗಳನ್ನು ಹಾಡ್ತಾರೆ. ಇಂಥ ಪುರಂದರದಾಸರ ಒಂದು ಆರಾಧನಾ ಇವತ್ತು ಎಲ್ಲ ಕಡೆಯಲ್ಲಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಾಹಿನಿಯಿಂದ ಸಹ ಅವರ ಸ್ಮರಣೆಯನ್ನು ಲಕ್ಷಾಂತರ ಜನರಿಗೆ ಮುಟ್ಟಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂತಹ ಪುರಂದರದಾಸರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರ ವಿಠ್ಠಲ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧೇ.